ಮತ್ತು ವಿಶೇಷವಾಗಿ ನಮ್ಮ ಭಾರತ ದೇಶದಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನೋತ್ಸವನ ನಾವು ಆಚರಣೆ ಮಾಡ್ತೇವೆ. ಎಲ್ಲ ಜನರು ರಾಷ್ಟ್ರಾದ್ಯಂತ ಅತ್ಯಂತ ಒಂದು ಶ್ರದ್ಧೆಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನವ್ರನ್ನ ಇವತ್ತು ನಾವು ಸ್ಮರಣೆ ಮಾಡಿಕೊಂಡು ಅವ್ರನ್ನ ಗೌರವಿಸ್ತಾ ಇದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ವಿಶ್ವದಲ್ಲಿ ಒಂದು ಶ್ರೇಷ್ಠವಾದಂಥ ಒಂದು ಸಂವಿಧಾನವನ್ನು ನಮಗೆ ಕೊಟ್ಟು ತನ್ಮೂಲಕ ಸಮಾಜದ ಎಲ್ಲ ವರ್ಗದ ಜನರಿಗೆ ಸಮಾನತೆ ಹಾಗೂ ಶೋಷಣೆಗೊಳಗಾದಂಥ ಜನರಿಗೆ ಅವರಿಗೆ ಒಂದು ನ್ಯಾಯವನ್ನು ಒದಗಿಸಿಕೊಡ್ಬೇಕು ಮತ್ತು ಎಲ್ಲ ಜನರಿಗೆ ಇವತ್ತು ನಾನಿಲ್ಲಿ ಮಾತನಾಡ್ತಿದ್ದೀನಂದರೆ ಅದು ಬಹುಶಃ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಶಕ್ತಿ ಇರ್ತದೆ ಸರ್. ಯಾಕಂದರೆ ಇವತ್ತು ನಾನು ಶಾಸಕನಾಗಿ ಸಚಿವನಾಗಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶ್ರೇಷ್ಠ ಸಂವಿಧಾನದಿಂದ ಎಲ್ಲರಿಗೂ ಕೂಡ ಮತದಾನದ ಹಕ್ಕನ್ನು ಕೊಟ್ಟು ಪ್ರಗತಿ ಹೊಂದಿದಂಥ ದೇಶದಲ್ಲಿ ಕೂಡ ಮಹಿಳೆಯರಿಗೆ ಇವತ್ತು ಮತದಾನ ಅನೇಕ ದಶಕಗಳಿರಲಿಲ್ಲ. ಎಲ್ಲರಿಗೂ ಒಂದೇ ಒಂದು ಮತದ ಹಕ್ಕು. ಅದು ದೊಡ್ಡ ಉದ್ಯೋಗಪತಿ ಟಾಟಾ ಅಂಬಾನಿ ಇರಲಿ, ಮತ್ತೊಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕರಿಗಿರಲಿ, ರೈತರಿಗಿರಲಿ, ಎಲ್ಲರಿಗೂ ಕೂಡ ಒಂದು ಮತದಾನ ಹಕ್ಕನ್ನು ಕೊಟ್ಟಾಗ ಹೀಗಾಗಿ ನಮ್ಮ ಶ್ರೇಷ್ಠವಾದಂಥ ಸಂವಿಧಾನ ಇವತ್ತು ಭಾರತ ದೇಶ ಒಗ್ಗಟ್ಟಿನಿಂದಿದ್ದು ಇವತ್ತು ಪ್ರಗತಿ ಹೊಂದಿಕೊಂಡು ಇಲ್ಲಿ ನ್ಯಾಯ ನೀತಿ ಎಲ್ಲವೂ ಕೂಡ ನಮ್ಮ ದೇಶದಲ್ಲಿ ಇರುವಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಅವರು ಮಾಡಿದಂಥ ಶ್ರೇಷ್ಠವಾದಂಥ ಸಂವಿಧಾನದಿಂದ ಅವ್ರನ್ನ ನಾವು ಇವತ್ತು ಸಹ ಸ್ಮರಣೆ ಮಾಡ್ತಾ ಇದ್ದೀವಿ, ಅವ್ರನ್ನ ಗೌರವಿಸ್ತಾ ಇದ್ದೀವಿ. ಸರ್, ಜಾತಿ ಗಣತಿ ಓದಿದ್ರೆ ಸರ್ ಅಧ್ಯಯನ ಮಾಡ್ತೀನಿ ಇದನ್ನೇಪ್ಪ ಇದು ಸರ್, ಅಧ್ಯಯನ ಮಾಡಿದ್ದೀನಿ. ಸಂವಿಧಾನ ವಿರೋಧಿ ಸಂವಿಧಾನ ಬದಲಾಯಿಸ್ತೀವಿ ಅನ್ನೋದಕ್ಕೆ ಯಾವ ಸರ್ಕಾರ ಉಳಿಯೋದಿಲ್ಲ ಅಂತ ಹೇಳಿ ನೋಡಿ, ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ. ಸಂವಿಧಾನನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಂವಿಧಾನ ಅಂದರೆ ಇವತ್ತು ಭಾರತ ದೇಶದ ಹೃದಯ ಇದ್ದಂಗೆ. ಈ ಹೃದಯವನ್ನು ಕಿತ್ಕೊಂಡ್ರೆ ಇವತ್ತೊಂದು ದಿವಸ ಭಾರತ ದೇಶ ಜೀವಂತ ಉಳಿದಿಲ್ಲ. ಹೀಗಾಗಿ ಸಂವಿಧಾನವನ್ನು ಬದಲಾವಣೆ ಮಾಡುವಂಥದ್ದು ಅದಕ್ಕೆ ದುಸ್ಸಾಹಸಕ್ಕೆ ಯಾರೂ ಕೂಡ ಕೈ ಹಾಕಂಗಿಲ್ಲ. ಹಾಕಿದ ಪರಿಣಾಮ ಭಾಳ ಗಂಭೀರವಾದಂಥ ಪರಿಣಾಮ ಆಗ್ತದೆ. ನಾನು ಹೇಳಿದ್ದೀನಿ, ಅದು ಹೃದಯ ಇದ್ದಂಗೆ. ಆ ಹೃದಯನ ಹೆಂಗೆ ಕಿತ್ಕೊಂಡು ದೇಶದ ಹೃದಯನ ಕಿತ್ಕೊಂಡ್ರೆ ದೇಶಕ್ಕೆ ಏನಾಗ್ತದೆ ಅಂತ ನಾವು ಊಹಿಸ್ಕೋಬೇಕಾಗ್ತದೆ. ದೇಶ ಜೀವಂತ ಉಳಿದಿಲ್ಲ. ಅಂಥ ಕೆಲಸಕ್ಕೆ ಯಾರೂ ಕೂಡ ಕೈ ಹಾಕಲ್ಲ. ಹಾಕಿದ್ರು ಕೂಡ ಜನ ಸುಮ್ಮನೆ ಬಿಡೋದಲ್ಲ. ಸರ್, ಬಿಜೆಪಿ ಪದೇ ಪದೇ ಹೇಳ್ತಾ ಇದ್ದಾರೆ, ಬದಲಾಯಿಸ್ತೀವಿ ಅಂತ ಹೇಳ್ತಾ ಇದ್ರು. ಯಾವಾಗ ಹೇಳಿದ್ರು? ಇವರು ಹಿಂದೆ ನಿಮ್ಮ ಅನಂತ್ ಕುಮಾರ್ ಹೆಗಡೆ ಹೇಳಿದ್ರು, ನಾವು ಅಧಿಕಾರಕ್ಕೆ ಬಂದಿದ್ದೆ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಅಂತೇಳಿ. ಈಗ ಬೇರೆ ವರ್ಷ ತಗೊಂಡಿದ್ದಾರೆ. ಈಗ ಒಮ್ಮೆಂದೊಮ್ಮೆ ಸಂವಿಧಾನ ಬಗ್ಗೆ ಗೌರವ ಬಂದಿದೆ, ಸಂವಿಧಾನ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಒಳ್ಳೆಯದು. ಈಗ ತಡ ಆದರೂ ಕೂಡ ಬಿಜೆಪಿಯವರಿಗೆ ಸಂವಿಧಾನ ಬಗ್ಗೆ ಗೌರವ ಶ್ರದ್ಧೆ ಬಂದಿದೆ ಅಲ್ಲ, ಅದ್ರ ಬಗ್ಗೆ ಅದ್ರ ಪ್ರಕಾರ ನಡ್ಕೋಬೇಕಂತ ಬಂದಿಲ್ಲ. ಅದನ್ನು ಮಾಡಲಿ, ಬಿಜೆಪಿಯವರು ಮಾಡಲಿ, ಎಲ್ಲ ಪಕ್ಷದವ್ರು, ನಮ್ಮ ಪಕ್ಷ ಹೊಡ್ಕೊಂಡು ಎಲ್ಲರೂ ಕೂಡ, ಮತ್ತು ಪ್ರತಿಯೊಬ್ಬ ನಾಗರಿಕನು ಕೂಡ. ಭಾರತ ದೇಶ ಎಲ್ಲ 140 ಕೋಟಿ ಜನ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅಡಿಯಲ್ಲಿರುವಂಥದ್ದು.